ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಪವಿತ್ರ. ಇದು ಅಮ್ಮ ಮನೆಯಿಂದ ಬಂದ ಮೇಲೆ ಮಾಡಿದಂಥ ವ್ಲಾಗ್. ಸ್ವಲ್ಪ ಹುಷಾರಿಲ್ಲ ಅಂತ ಹೇಳ್ಬಿಟ್ಟು ಕಮ್ಯುನಿಟಿ ಪೋಸ್ಟಲ್ಲಿ ಹಾಕಿದ್ದೆ, ಹಾಗಾಗಿ ಎಡಿಟ್ ಮಾಡೋದಕ್ಕೆ ಸಮಯ ಸಿಕ್ಕಿರಲಿಲ್ಲ. ಇವತ್ತು ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಹಾಗೆ ಇವತ್ತಿನ ವ್ಲಾಗಲ್ಲಿ ನಾವು ಒಬ್ಬರು ಮದುವೆಗೋಸ್ಕರ ಚಿಕ್ಕಮಂಗ್ಳೂರಿಗೆ ಹೋಗ್ತಾ ಇದ್ದೀವಿ. ಯಾರ ಮದುವೆ ಹೇಗಾಯಿತು ಅಂತ ಈ ವ್ಲಾಗಲ್ಲಿ ನೋಡೋಣ. ಅದಕ್ಕೂ ಮೊದಲಿಗೆ ಇನ್ನು ನಾಳೆಯಿಂದನೇ ಸ್ಕೂಲು, ಅಂದರೆ ಇವತ್ತು ನಾವು ಸಾಟರ್ಡೆ ಹೊರಟ್ರೆ ಸಂಡೇ ಮತ್ತು ಮಂಡೆಯಿಂದಾನೇ ನಮಗೆ ಸ್ಕೂಲ್ ರೀಓಪನ್ ಇತ್ತು. ಸರಿ, ನನಗೆ ಟೈಮ್ ಇರಲಿಲ್ಲ, ಹೋಗಬೇಕು ಅಂತಲೂ ಪ್ಲ್ಯಾನ್ ಇರಲಿಲ್ಲ. ಸಡನ್ನಾಗಿ ನಮ್ಮ ಮನೆಯವರಿಲ್ಲ ಹೋಗ್ಬಿಟ್ಟು ಬರೋಣ ಅಂತ ಅಂದರು. ನನಗೆ ಸ್ವಲ್ಪನೂ ಸಮಯ ಸಿಗಲ್ಲ ಸ್ಕೂಲ್ಗೆ, ಹೆಂಗೆ ಕಳಿಸ್ಲಿ ಅನ್ನೋ ಟೆನ್ಷನಲ್ಲಿದ್ದೆ. ಸರಿ ಅಂತ ಹೇಳ್ಬಿಟ್ಟು ಅಮ್ಮ ಬಾಳೆಕಾಯಿ ಬಿದ್ದೋಗಿತ್ತು ಮಳೆ ಗಾಳಿಗೆ. ಸರಿ ಅಂತ ಹೇಳಿ ಬಾಳೆಕಾಯಿ ಪಲ್ಯ ಮಾಡಿಟ್ಬಿಡೋಣ, ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಆಗುತ್ತೆ ಅಂತ ಹೇಳ್ಬಿಟ್ಟು ಹೆಸ್ರು ಕಾಳನ್ನ ನೆನೆ ಹಾಕಿದ್ದೀನಿ. ಅಮ್ಮನ್ನ ಕೇಳಿಕೊಂಡೆ, ಅಮ್ಮ ಹೆಂಗೆ ಮಾಡ್ತಾರೋ ಹಾಗೇ ಇವತ್ತಿನ ರೆಸಿಪಿ ಮಾಡ್ತಾಯಿದ್ದೀನಿ. ಯಾಕೆ ಅಂತಂದರೆ ಫಸ್ಟ್ ಟೈಮ್ ಇದನ್ನು ನಾನು ಮಾಡ್ತಾ ಇರೋದು. ಬಾಳೆಕಾಯಿನ ಕಟ್ ಮಾಡೋದಕ್ಕೂ ಮೊದಲಿಗೆ ಎಣ್ಣೆ ಹಚ್ಕೋಬೇಕು ಕೈಗೆ, ಇಲ್ಲಾಂದ್ರೆ ಕೈಯೆಲ್ಲ ಕಪ್ಪಾಗ್ಬಿಡತ್ತೆ. ಅಷ್ಟರೊಳಗೆ ಮಳೆ ಕೂಡ ಶುರು ಆಗೋಯ್ತು. ಅಮ್ಮ ಮನೇಲಿದ್ದಾಗ ಮಳೆನ ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತಿದ್ವಿ, ಇದು ನೋಡ್ತಿದ್ದಂಗೆ ಬೇಜಾರಾಗೋಯ್ತು. ಮತ್ತೆ ಇದೇ ಥರ ಆಗೋಯ್ತಲ್ಲ ಅಂತ. ಇನ್ನು ಬೋಂಡದ ಸಿಟ್ಟು ಬಂದುಬಿಟ್ಟು ನಾನು ಮಿಲ್ಗೆ ಹಾಕ್ಸಿದ್ದಲ್ಲ, ಹಾಗಾಗಿ ಇದು ಅಷ್ಟು ಪರ್ಫೆಕ್ಟಾಗಿ ಬರೋದಿಲ್ಲ. ಆದರೂ ಅದೇ ಮೆಥಡಲ್ಲೇ ಕಳಿಸಿದ್ದೀನಿ. ಅದಕ್ಕೆ ಚಿಲ್ಲಿ ಫ್ಲೇಕ್ಸ್ ಹಾಕಿದ್ದೀನಿ ಸ್ವಲ್ಪ ಖಾರವಾಗಿರಲಿ ಅಂತ. ಇನ್ನು ಬಜ್ಜಿ ಮೆಣಸಿನ್ಕಾಯಿ ಹಾಕ್ಬಿಟ್ಟು ಬಜ್ಜಿ ಹಾಕ್ಕೊಂಡ್ರೆ ಎಲ್ಲರಿಗೂ ಕೂಡ ಮಳೆಗೆ ಚಳಿಯಾಗಿ ಚೆನ್ನಾಗಿರುತ್ತೆ ಅಂತ ಹೇಳಿ ಬಜ್ಜಿ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಇನ್ನು ಪ್ರೀತಮ್ ಮಾತನ್ನು ಕೇಳಿಸ್ಕೊಳ್ಳಿ. ಮಾತಾಡಲ್ವಾ? ಯಾಕೆ? ಸಾರಿ ಚಿನ್ನು. ಒಂದ್ ನಿಮಿಷ, ಕಾಲೇನಾಯ್ತಪ್ಪ? ಚಿನ್ನು ಮಾತಾಡಲ್ವಾ ನೀನು? ಕಾಲೇನೋ ಆಗಿಲ್ಲ, ಇಲ್ಲೇನೋ ಹೇಳ್ದಲ್ಲ, ಹೇಳು ಫಸ್ಟ್. ಮಾತಾಡಲ್ವಾ? ಯಾಕೆ ಮಾತಾಡಲ್ಲ? ಬಜ್ಜಿ ಬೇಡವಾ? ಬೇಕು ತಾನೆ? ಬೇಡವಾ? ಬಿಡು, ನಾನೇ ತಿಂತೀನಿ ಬಜ್ಜಿ, ನೀನು ಕೊಡಲ್ಲ. ನೋಡಿ ಏನ್ ಮಾಡ್ತಾ ಇದ್ದೀನಿ ನಾನು. ವಾ, ಸಾಕಾ? ಓಕೆ ಮಮ್ಮಿ. ಖಾಲಿ ಆಗಿಲ್ಲ. ತಲೆಗೆ ಬೇಕಾ? ಅದು ತಲೆಗೆ ಹಚ್ಕೊಳ್ಳೋದಲ್ಲ, ಅದು ಅಡಿಗೆ ಮಾಡೋದು. ಎಲ್ಲ ಮಕ್ಳಿಗೂ ಬೇಸಿಗೆ ರಜೆಗಳು ಮುಗಿದು ಸ್ಕೂಲ್ ಸ್ಟಾರ್ಟ್ ಆಗಿದೆ. ನಮ್ಮ ಸ್ಕೂಲ್ ಸ್ಟಾರ್ಟ್ ಆಗೋದಕ್ಕೆ ಇನ್ನೊಂದು 2-3 ದಿನ ಬಾಕಿ ಇತ್ತು. ನಾನು ಕೂಡ ಪ್ರಿಪೇರ್ ಆಗ್ತಾ ಇದ್ದೀನಿ. ಪ್ರೀತಮ್ಗೆ ಹೋಮ್ವರ್ಕ್ ಎಲ್ಲ ಪೆಂಡಿಂಗ್ ಇತ್ತು ಮಾಡಿಸಿ, ಮತ್ತು ಬೈಂಡ್ ಎಲ್ಲ ಹಾಕೋದಿತ್ತು, ಯೂನಿಫಾರ್ಮ್ ಎಲ್ಲ ರೆಡಿ ಮಾಡ್ಕೊಳ್ಳೋದಿತ್ತು ಅಂತ ಹೇಳಿ 3-4 ಡೇಸ್ ಮುಂಚೆಗೇನೆ ಅಮ್ಮ ಮನೆಯಿಂದ ಬಂದೆ. ಇನ್ನು ಇವಾಗ ಮಳೆಗಾಲ ಬೇರೆ ಸ್ಟಾರ್ಟ್ ಆಗಿದೆ ಅಲ್ವಾ. ಮಳೆಗಾಲದಲ್ಲಿ ಏನಂತ ಅಂದ್ರೆ ಮಕ್ಕಳಿಗೆ ಇಮ್ಯುನಿಟಿ ಕಡಿಮೆ ಆಗುತ್ತೆ, ಅಂದರೆ ಬೇಗ ಸ್ವಲ್ಪ ಹುಷಾರು ತಪ್ಪೋದು ಸಹಜವಾಗಿ ಆಗುತ್ತೆ. ಸೊ ಅವ್ರಿಗೆ ನಾವು ಏನಂತ ಅಂದರೆ ಅವರ ಇಮ್ಯುನಿಟಿ ಬಗ್ಗೆ ಸ್ವಲ್ಪ ಗಮನ ಕೊಡಬೇಕಾಗತ್ತೆ. ನನ್ನ ಮಗನು ಹೆಂಗೆ ಅಂತ ಅಂದರೆ, ಅವನು ಒಂದ್ಸರಿ ಊಟ ಚೆನ್ನಾಗಿ ಮಾಡ್ತಾನೆ, ಒಂದ್ಸರಿ ಆಟದ ಗಮನದಲ್ಲಿ ಊಟ ಮಾಡೋದಿಲ್ಲ. ಈಗ ಸ್ಕೂಲ್ ಸ್ಟಾರ್ಟ್ ಆಗ್ತಾ ಇದೆ, ಅವನ್ನ ಅಷ್ಟು ನೀಟಾಗಿ ಕೇರ್ ಮಾಡೋಕ್ಕಾಗ್ದಲೇ ಇರಬಹುದು ಅಂತ ಹೇಳಿ ನಾನು ಇವಾಗ ಅವನಿಗೆ ಮಲ್ಟಿವಿಟಮಿನ್ ಗಮ್ಮೀಸನ್ನು ಕೊಡ್ತಾ ಇದ್ದೀನಿ. ಇದು ಲಿಟಲ್ ಜಾಯ್ ಅವ್ರದ್ದು. ಲಾಸ್ಟ್ ಟೈಮ್ ನಾನು ನಿಮಗೆ ಇವ್ರದ್ದು ಹಾಲಿಗೆ ಹಾಕೊಂಡು ಕುಡಿಯೋ ಪೌಡರ್ ಬಗ್ಗೆ ಕೂಡ ಹೇಳಿದ್ದೆ, ಅದು ಕೂಡ ತುಂಬ ಚೆನ್ನಾಗಿತ್ತು. ಹಾಗಾಗಿ ಇದನ್ನು ಕೂಡ ತರಿಸಿದ್ದೀನಿ. ಇದು ಪ್ರೀತಮ್ನ ಇಮ್ಯುನಿಟಿಯನ್ನು ಬೂಸ್ಟ್ ಮಾಡುತ್ತೆ. ಮಕ್ಕಳು ಗೊತ್ತಲ್ಲ, ಒಂದೊಂದ್ಸರಿ ಒಂದೊಂಥರ ಊಟದ ವಿಚಾರದಲ್ಲಿ ಅವ್ರು ಯಾವಾಗ ಏನು ಮಾಡ್ತಾರೆ ಅಂತಲೇ ಹೇಳೋಕ್ಕಾಗಲ್ಲ. ಚೆನ್ನಾಗಿ ವೆಜಿಟೇಬಲ್ಸ್ ಫ್ರೂಟ್ಸ್ ತಿಂತಾರೆ. ನಾನು ಇದನ್ನು ಅದರ ರಿಪ್ಲೇಸ್ಮೆಂಟ್ ಆಗಿ ಕುಡಿ ಅಂತ ಹೇಳ್ತಾ ಇಲ್ಲ, ಅದರ ಜೊತೆಯಲ್ಲಿ ಕುಡಿ ಅಂತ ಹೇಳ್ತಾ ಇದ್ದೀನಿ. ಸೊ ಈ ಒಂದು ಗಮ್ಮೀಸಿಂದ ನನ್ನ ಮಗನಿಗೆ ಇಮ್ಯುನಿಟಿ ಇಂಪ್ರೂವ್ ಆಗುತ್ತೆ. ಇದರೊಳಗೆ 6 ರಿಯಲ್ ಫ್ರೂಟ್ಸ್ ಹಾಕಿರ್ತಾರೆ, ವೆಜಿಟೇಬಲ್ಸು, ಮತ್ತು 11+ ವಿಟಮಿನ್ಸ್ ಮತ್ತು ಮಿನರಲ್ಸ್ ಸಿಗುತ್ತೆ ನಮ್ಮ ಮಕ್ಕಳಿಗೆ. ಅದಕ್ಕೂ ಬೆಸ್ಟ್ ಏನಂತಂದರೆ 0 ಆ್ಯಡೆಡ್ ಶುಗರ್. ಇದರಲ್ಲಿ ಚಿಕೋರಿ ರೂಟ್ಸ್ ಅಂತ ಬರುತ್ತೆ, ಅದು ಮಕ್ಕಳು ಇಮ್ಯುನಿಟಿ ಮತ್ತು ಗಟ್ ಹೆಲ್ತ್ನ ಚೆನ್ನಾಗಿ ಮಾಡುತ್ತೆ. ಅಂದರೆ ರಿಪ್ಲೇಸ್ ಶುಗರ್ ಬೇಕಲ್ಲ ಮಕ್ಕಳಿಗೆ, ಎಲ್ಲ ಸ್ವೀಟ್ ಇಲ್ಲ ಅಂದರೆ ಅವ್ರು ತಿನ್ನೋದಕ್ಕೆ ಇಷ್ಟಪಡಲ್ಲ. ಗಮ್ಮೀಸ್ ಕೂಡ ತುಂಬ ಟೇಸ್ಟಿ ಆಗಿರುತ್ತೆ, ಹಠ ಮಾಡ್ದಲ್ಲೇ ತಿಂತಾರೆ ಅಂತ ಹೇಳ್ಬೋದು. ಸೊ ಇದರಲ್ಲಿಗೆ ಇನ್ನೊಂದು ಬೆಸ್ಟ್ ಏನಂತಂದ್ರೆ ಯಾವುದೇ ಆರ್ಟಿಫಿಷಿಯಲ್ ಕಲರ್ ಹಾಕಿರಲ್ಲ, ಫ್ಲೇವರ್ಸ್ ಇರೋದಿಲ್ಲ, ಮತ್ತು ಪ್ರಿಸರ್ವೇಟಿವ್ಸ್ ಇರೋದಿಲ್ಲ. ಇವ್ರದೇ ಪ್ರಾಡಕ್ಟ್ಸಲ್ಲಿ ನಾನು ಪೀನಟ್ ಬಟರು ಮತ್ತು ಚಾಕೋ ಡಿಪ್ ಇದೆಲ್ಲನೂ ಕೂಡ ಟ್ರೈ ಮಾಡಿದ್ದೀನಿ. ಚಾಕೋ ಸ್ಪ್ರೆಡ್ ಎಲ್ಲ ಕೂಡ ಸ್ವೀಟ್ ಮೈಲ್ಡ್ ಆಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ ಮಕ್ಕಳಿಗೆ. ಹಾಗೆ ಇದನ್ನು ಮಕ್ಕಳು ಡಾಕ್ಟರ್ ಕೂಡ ರೆಕಮೆಂಡ್ ಮಾಡ್ತಾರೆ. ಹಾಗಾಗಿ ಕಂಪ್ಲೀಟ್ ಆಗಿ ನಾವು ಇದನ್ನು ಟ್ರಸ್ಟ್ ಮಾಡಬಹುದು. ಮಕ್ಕಳು ಇವಾಗ ಆಟ ಪಾಠ ಊಟ ಎಲ್ಲ ಜಾಸ್ತಿ, ತುಂಬ ಹೈಪರ್ ಆಕ್ಟಿವ್ ಆಗಿರ್ತಾರೆ ಸಾಮಾನ್ಯವಾಗಿ ಮಕ್ಕಳು. ಹಾಗಾಗಿ ಅವರ ಇಮ್ಯುನಿಟಿ ಕೂಡ ತುಂಬ ಚೆನ್ನಾಗಿರ್ಬೇಕಲ್ವ. ಹಾಗಾಗಿ ನಾನು ಈ ಪ್ರಾಡಕ್ಟ್ನ ತುಂಬಾ ಟ್ರಸ್ಟ್ ಮಾಡ್ತೀನಿ. ನಾನು ತುಂಬ ಚೆನ್ನಾಗಿ ಸೂಟ್ ಆಗಿದೆ ಪ್ರೀತಮ್ಗೆ. ಹಾಗಾಗಿ ನಾನು ಈ ಒಂದು ಗಮ್ಮೀಸನ್ನು ಕೊಡ್ತಾ ಇದ್ದೀನಿ. ನಿಮ್ಮ ಮಕ್ಕಳಿಗೆ ಏನಾದರೂ ಈ ಥರ ಇಮ್ಯುನಿಟಿ ಇಂಪ್ರೂವ್ ಆಗಬೇಕು ಅಂತಂದರೆ ನೀವು ಕೂಡ ಈ ಪ್ರಾಡಕ್ಟ್ನ ಟ್ರೈ ಮಾಡ್ಬೋದು. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ.
ಹಾಗೆ ಲಾಸ್ಟ್ ಟೈಮ್ ಈ ಪ್ರಾಡಕ್ಟ್ ಬಗ್ಗೆ ಹೇಳಿದಾಗ ಸುಮಾರು ಜನ ನನಗೆ ಕಮೆಂಟ್ಸ್ ಮಾಡಿದ್ರಿ, ಒಂದು ರೀಲ್ನ ಕೂಡ ಶೇರ್ ಮಾಡ್ತಾ ಇದ್ರಿ. ಅದ್ರ ಬಗ್ಗೆ ನಾನು ನಿಮಗೆ ಆಮೇಲೆ ಹೇಳ್ತೀನಿ. ಫಸ್ಟ್ ರೆಸಿಪಿ ನೋಡೋಣ. ಕಡಲೆಕಾಳು ನೆಂದಿದೆ ಮತ್ತು ಬಾಳೆಕಾಯಿನ ಚೆನ್ನಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದಕ್ಕೆ ಎಷ್ಟು ಬೇಕೋ ಅಷ್ಟು ಗ್ರೇವಿಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕಿದ್ದೀನಿ. ಬೇಕಂತಂದರೆ ಉಪ್ಪು ಹಾಕಿ ಬೇಯಿಸ್ಕೋಬೋದು. ನಾನಿಲ್ಲಿ ಸಪ್ಪೆ ಬೇಯಿಸಿದ್ದೀನಿ, ಆಮೇಲೆ ಕೂಡ ಉಪ್ಪು ಹಾಕ್ಕೋಬೋದು. ಇನ್ನು ತೆಂಗಿನಕಾಯಿ ತುರಿ ಸ್ವಲ್ಪ ಡ್ರೈ ಆಗಿತ್ತು ಅಂತ ಹೇಳ್ಬಿಟ್ಟು ಹಾಗೆ ತುರಿದು ಇಟ್ಕೊಂಡೆ. ಇದಕ್ಕೆ ಮಸಾಲೆ ಬಂದ್ಬಿಟ್ಟು ಸೇಮ್ ಮಟನ್ ಚಿಕನ್ ಸಾಂಬಾರ್ಗೆ ಹೆಂಗೆ ನೀವು ಮಸಾಲೆ ರೆಡಿ ಮಾಡ್ಕೊಳ್ತೀರೋ ಅದೇ ಥರ ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಚಕ್ಕೆ, ಗಸಗಸೆ, ಕಡಲೆಪಪ್ಪು, ಸಾಂಬಾರ್ ಪುಡಿ ಇಷ್ಟನ್ನು ಹಾಕಿ ಮಸಾಲೆ ರುಬ್ಬಿದ್ದೀನಿ. ನಾವು ಒಗ್ಗರಣೆಗೆ ಈರುಳ್ಳಿ, ಹಸಿರು ಮೆಣಸಿನ್ಕಾಯಿ ಹಾಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ತೆಂಗಿನಕಾಯಿ ತುರಿ ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಅಂದರೆ ಆ ಮಸಾಲೆ ಜೊತೆ ಕಾಯಿ ತುರಿ ಸಿಗ್ತಾ ಇದ್ರೆ ಇನ್ನೂ ಚೆನ್ನಾಗಿ ಅನಿಸುತ್ತೆ. ಇದಕ್ಕೆ ಕರಳು ಅಂತ ಹೇಳ್ತಾರಲ್ಲ, ನಾನ್ ವೆಜ್ ಎಲ್ಲ ಬರುತ್ತಲ್ಲ, ಅದನ್ನ ಮಿಕ್ಸ್ ಮಾಡ್ತಾರೆ. ಬಟ್ ಇದನ್ನು ನಾನು ಆ ಥರ ಏನೂ ಮಾಡ್ತಾ ಇಲ್ಲ, ಹಾಗೆ ಮಾಡ್ತಾ ಇದ್ದೀನಿ. ಇನ್ನು ಅದಕ್ಕೆ ಬೇಯಿಸಿರೋ ಕಾಳೆಲ್ಲ ಹಾಕೋಬೇಕು. ಬೇಯಿಸ್ಬೇಕಾದ್ರೆ ಒಂದೇ ವಿಜಿಲ್ ಕೂಗೋಕ್ಕೂ ಮೊದಲಿಗೆ ಇಳಿಸ್ಬಿಡ್ಬೇಕು. ಅವಾಗ ಕಾಳೆಲ್ಲ ತುಂಬ ಚೆನ್ನಾಗಿರುತ್ತೆ. ಇಲ್ಲಾಂದರೆ ಫುಲ್ಲು ಮಿಕ್ಸ್ ಆಗಿಬಿಡುತ್ತೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಕೊಂಡ್ರೆ ಏನು ಗ್ರೇವಿ ರೆಡಿ ಆಯಿತು. ಬೆಳಗ್ಗೆಗೆ ಇದಕ್ಕೆ ರೊಟ್ಟಿನೋ ಚಪಾತಿನೋ ಮಾಡಿಕೊಂಡ್ರೆ ಆಯಿತು. ಇನ್ನು ಮಾವಿನ ಹಣ್ಣು ಸೀಸನಲ್ಲಿ ತುಂಬ ಮಾವಿನ ಹಣ್ಣು ಮನೇಲಿ ಇರುತ್ತಲ್ವ, ಹಾಗಾಗಿ ಮಕ್ಕಳಿಗೆ ಏನಾದರೂ ಮಾಡಿಕೊಡೋಣ ಅಂತ ಅಂದ್ಕೊಂಡೆ. ಈ ಬರ್ಫಿ ಮಾಡ್ತೀವಲ್ಲ, ಅದನ್ನು ಮ್ಯಾಂಗೋ ಪಲ್ಪ್ ಹಾಕ್ಬಿಟ್ಟು ಮಾಡಿದ್ರೆ ಚೆನ್ನಾಗಿರುತ್ತೆ ಆ ಫ್ಲೇವರ್ಲಿ ಅಂತ ಹೇಳ್ಬಿಟ್ಟು ಮಾವಿನ ಹಣ್ಣೆಲ್ಲ ಕ್ಲೀನ್ ಮಾಡಿಕೊಂಡೆ. ಇದು ಊರಿಂದ ತೊಗೊಂಬಂದಿದ್ದು, ಸ್ವಲ್ಪ ಸ್ವೀಟ್ ಕಡಿಮೆ ಇತ್ತು, ಹಾಗಾಗಿ ಏನಾದರೂ ರೆಸಿಪಿ ಮಾಡ್ಕೊಂಬಿಡೋಣ ಅಂತ ಹೇಳಿ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಹಾಲು, ಸಕ್ಕರೆ, ಇದು ಕೋಕೋನಟ್. ಇವಾಗ ನಾವೇನಾದರೂ ಏನು ಕೋಕೋನಟ್ ರೈಸ್ ಮಾಡಿದ್ರೆ ಕೋಕೋನಟ್ ಹಾಲನ್ನು ತೆಗೆದುಬಿಟ್ಟು ಇಟ್ಟಿರ್ತೀವಲ್ಲ, ತೆಂಗಿನ ಹಾಲು, ಮಿಕ್ಕಿರೋದನ್ನ ಒಣಗಿಸ್ಕೊಂಡ್ರೆ ಈ ಥರ ಡೆಸಿಕೇಟೆಡ್ ಕೋಕೋನಟ್ ಆಗುತ್ತೆ. ಒಣಗಿರೋ ತೆಂಗಿನಕಾಯಿ ತುರಿ ಅಂತಲೇ ಹೇಳ್ಬೋದು ಅಷ್ಟೇ. ಹಾಲಿಗೆ ಸ್ವಲ್ಪ ಸಕ್ಕರೆ ಹಾಕ್ಕೊಂಡಿದ್ದೀನಿ. ಮತ್ತು ಕೊಬ್ಬರಿ ತುರಿ ಇತ್ತಲ್ಲ, ಅದೆಲ್ಲ ಚೆನ್ನಾಗಿ ಹಾಲೆಲ್ಲ ತೆಗೆದು ಮೇಲಿರೋ ಅಂತಹ ಒಂದು ತುರಿ ಅಷ್ಟೇ, ಅದು ತೆಂಗಿನಕಾಯಿ ತುರಿ. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು, ಇದು ನಿಮಗೆ ಹೊರಗಡೆನೂ ಕೂಡ ಸಿಗುತ್ತೆ. ಏನಾದರೂ ನೀವು ಕೋಕೋನಟ್ ರೈಸ್ ಮಾಡ್ತೀವಿ, ತೆಂಗಿನ ಹಾಲು ಹಾಕಿ ಅನ್ನ ಮಾಡ್ತೀವಿ ಅಂತ ಅಂದರೆ ಅದ್ರದ್ದು ಎಕ್ಸ್ಟ್ರಾ ಉಳಿದಿರತ್ತಲ್ಲ, ಅದನ್ನು ಈ ಥರ ಮಾಡ್ಕೊಬೋದು ಒಣಗಿಸ್ಕೊಂಡು. ಅದಕ್ಕೆ ರುಬ್ಬಿದ್ನಲ್ಲ, ಅದು ಮಾವಿನ ಹಣ್ಣಿಂದು ಪಲ್ಪು, ಅದನ್ನು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊತೀನಿ. ಅಂತಂದರೆ ಬರ್ಫಿ ಮಾಡೋ ಕನ್ಸಿಸ್ಟೆನ್ಸಿ ಬರುತ್ತಲ್ಲ, ಅಲ್ಲಿವರೆಗೂ ಚೆನ್ನಾಗಿ ತಿರುಗಿಸ್ತಾ ಮಾಡ್ಕೋಬೇಕು. ಸೇಮ್ ನಾವು ಕೊಬ್ಬರಿ ಮಿಠಾಯಿ ಮಾಡ್ದಂಗೆ. ಇನ್ನು ಮಿಕ್ಕಿದ್ದಕ್ಕೆ ಸ್ವಲ್ಪ ನಾನು ಮಾವಿನ ಹಣ್ಣು, ಹಾಲು, ಸಕ್ಕರೆ ಹಾಕ್ಬಿಟ್ಟು ಚೆನ್ನಾಗಿ ರುಬ್ಬಿಟ್ಟು ಐಸ್ ಕ್ಯಾಂಡಿ ಥರ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ. ಐಸ್ ಕ್ಯಾಂಡಿ ಮಾಡ್ತೀವಲ್ಲ, ಅದರೊಳಗೆ ಸ್ಟ್ಯಾಂಡ್ಗೆ ಹಾಕಿಬಿಟ್ಟು ಓವರ್ ನೈಟ್ ಬಿಟ್ಬಿಟ್ರೆ, ಫ್ರೀಸ್ ಆಗಿಬಿಟ್ರೆ ಬೆಳಗ್ಗೆಗೆ ಆರಾಮಾಗಿ ಐಸ್ ಕ್ರೀಮ್ ಥರ ತಿನ್ಬೋದು. ಐಸ್ ಕ್ರೀಮ್ ಅಲ್ಲ, ಐಸ್ ಕ್ಯಾಂಡಿ ಥರ. ಅದನ್ನು ಕೂಡ ರೆಡಿ ಮಾಡಿಕೊಂಡೆ. ಇನ್ನು ಮಕ್ಕಳಿಗೆ ಸ್ಕೂಲ್ ಸ್ಟಾರ್ಟ್ ಆಗ್ತಾ ಇದೆಲ್ಲ, ಏನಾದರೂ ಸ್ನ್ಯಾಕ್ಸ್ ಇರಲೇಬೇಕು. ಅದರೊಳಗೂ ಪ್ರಗತಿ ಹೋಗ್ತಾ ಇದ್ದಾಗಲೇ ಟೆನ್ಷನ್ ಆಗ್ತಾಯಿತ್ತು. ಇನ್ನು ಪ್ರೀತಮ್ ಅವನಿನ್ನೂ ಚಿಕ್ಕವನು, ಅವ್ನು ಊಟ ಹೆಂಗೆ ಮಾಡ್ತಾನೆ ಸ್ಕೂಲಲ್ಲಿ ಚೆಲ್ದಲ್ಲೇ, ಅದೇ ಟೆನ್ಷನ್ ಇದೆ ನನಗೆ. ಅವ್ನಿಗೆ ಈಸಿಯಾಗಿ ತಿನ್ನಬೇಕು ಮತ್ತು ಮೆಸ್ ಮಾಡ್ಕೋಬಾರ್ದು ಸ್ಕೂಲಲ್ಲಿ, ಆ ಥರನೇ ಯೋಚನೆ ಮಾಡ್ತಾ ಇದೆ. ಅದಕ್ಕೆ ಏನಾದರೂ ಸ್ನ್ಯಾಕ್ಸ್ಗಳನ್ನೆಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ಇದನ್ನು ಕೂಡ ಫ್ರಿಜ್ಜಲ್ಲಿ ಇಟ್ಬಿಟ್ಟು ನಾಳೆ ಬೆಳಗ್ಗೆ ಕಟ್ ಮಾಡ್ಕೊಂಡ್ರೆ ಆಯಿತು. ಇನ್ನು ನೆಕ್ಸ್ಟ್ ಡೇ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಹಾಗೆ ನಾನು ಒಂದು ಪ್ರಾಡಕ್ಟ್ ಬಗ್ಗೆ ಹೇಳಿದೆ, ನನ್ನ ಮಗನಿಗೆ ಕೊಡ್ತಾ ಇದ್ದೀನಿ. ಅದ್ರ ಜೊತೆಗೆ ಒಂದು ವೈರಲ್ ರೀಲ್ನ ನನಗೆ ಸುಮಾರು ಜನ ಶೇರ್ ಮಾಡಿದ್ರಿ ಲಾಸ್ಟ್ ಟೈಮು. ಈ ಪ್ರಾಡಕ್ಟ್ ನನಗೆ ಯಾಕೆ ಇಷ್ಟ ಆಯಿತು ಅಂತಂದರೆ, ಇದರೊಳಗೆ ಯೂಸ್ ಮಾಡಿರುವಂಥ ಇಂಗ್ರೀಡಿಯೆಂಟ್ಸ್ನ ನಾನು ನೋಡಿದ್ದೀನಿ. ನನ್ನ ಮಗುಗೆ ಕೊಡ್ತಾ ಇದ್ದೀನಿ ಅಂತಂದರೆ ನಾನು ಅದ್ರ ಬಗ್ಗೆ 100 ಪ್ರಶ್ನೆ ಮಾಡಿರ್ತೀನಿ, ವಿಚಾರಿಸೇ ಕೊಟ್ಟಿರ್ತೀನಿ. ಬೇರೆ ಯಾವುದಾದ್ರೂ ಹೇಳಿದ್ರು ನಾನು ಒಪ್ಕೊಳ್ತೀನಿ. ಬಟ್ ಇದು ತುಂಬ ಚೆನ್ನಾಗಿದೆ. ಯಾವುದೇ ಪ್ರಿಸರ್ವೇಟಿವ್ಸ್ ಹಾಕಿರೋದಿಲ್ಲ ಮತ್ತು ಸ್ವೀಟ್ ಇರೋದಿಲ್ಲ. ನಾನು ಎಕ್ಸ್ಟ್ರಾ ಬಂತು ಮತ್ತೆ ಹೇಳಬೇಕು ಅಂತ ಏನೂ ಇರಲಿಲ್ಲ. ಬಟ್ ನನಗೆ ಅದು ತುಂಬ ಜೆನ್ಯೂನ್ ಅನಿಸ್ತು, ಹಾಗಾಗಿ ಹೇಳ್ತಾ ಇದ್ದೀನಿ. ಯಾಕೆ ಆ ಥರ ಆಗಿರಬಹುದು ಅಂತಂದರೆ, ಕೆಲವು ಮಕ್ಕಳಿಗೆ ನ್ಯಾಚುರಲ್ ಪ್ರಾಡಕ್ಟೇ ಅಲರ್ಜಿ. ಈ ಕೆಲವು ಮಕ್ಕಳಿಗೆ ಹಾಲು ಕುಡಿದ್ರೇ ಅದನ್ನು ದಕ್ಕಿಸ್ಕೊಳ್ಳೋಕ್ಕಾಗಲ್ಲ. ಕೆಲವೊಬ್ಬರಿಗೆ ಈ ನಟ್ಸ್ ತೊಗೊಂಡ್ರು, ಕೆಲವೊಬ್ರಿಗೆ ಬಾದಾಮ್ ತಿಂದ್ರೇ ಅಲರ್ಜಿ ಆಗಿಬಿಡುತ್ತೆ. ಅಂದರೆ ನ್ಯಾಚುರಲ್ ಪ್ರಾಡಕ್ಟ್ಸಿಂದನೂ ಕೂಡ ಅಲರ್ಜಿ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಏನಾದರೂ ಆಗಿರ್ಬೋದು ಹೊರತು ಇದರಿಂದನೇ ಆಗಿದೆ ಅಂತ ಹೇಳೋದಕ್ಕೆ ಯಾವುದೇ ಪ್ರೂಫ್ ಇರೋದಿಲ್ಲ. ಇದೇ ಪ್ರಾಡಕ್ಟಿಂದ ಎಕ್ಸಾಕ್ಟಾಗಿ ಈ ಬ್ರ್ಯಾಂಡ್ ಪ್ರಾಡಕ್ಟಿಂದನೇ ಆಗಿದೆ ಅಂತ ಹೇಳ್ಬಿಟ್ಟು ಪ್ರೂಫ್ ಇದ್ದರೆ ಅದನ್ನು ನಂಬೋದಿತ್ತು. ಅದರಿಂದನೇ ಆಗಿದೆ ಅಂತಲೂ ಏನು ಹೇಳೋಕ್ಕಾಗಲ್ಲ. ನಾನು ಎಲ್ಲ ಇಂಗ್ರೀಡಿಯೆಂಟ್ಸ್ನ ಚೆಕ್ ಮಾಡಿದ್ದೀನಿ. ನೀವು ಅಷ್ಟೇ ನಿಮ್ಮ ಮಗುಗೆ ಯಾವ ಪ್ರಾಡಕ್ಟಿಂದ ಅಲರ್ಜಿ ಆಗುತ್ತೆ, ಏನು ಯೂಸ್ ಮಾಡಿದ್ರೆ ಅಲರ್ಜಿ ಆಗುತ್ತೆ ಅಂತ ಮನೆಯವ್ರಿಗೆ ಗೊತ್ತಿರುತ್ತೆ. ನಾನು ಹೇಳ್ದೆ ಅಂತಲ್ಲ, ಒನ್ಸ್ ನೀವು ಕನ್ಸಲ್ಟ್ ಮಾಡಿ, ಇಲ್ಲ ಇದನ್ನು ಕೊಡ್ಬೋದು ಅಂತ ಡಾಕ್ಟರ್ ಹೇಳಿದ್ರೆ ನೀವು ಕೊಡಿ. ನಾನು ಡೈರೆಕ್ಟಾಗಿ ಏನು ಕೊಡಿ ಅಂತ ಹೇಳ್ತಾ ಇಲ್ಲ. ಬಟ್ ನಾನು ಎಲ್ಲ ವಿಚಾರಿಸಿ ಕೊಡ್ತಾ ಇರೋದು. ಅದು ನನ್ನ ಮಗನಿಗೆ ಫಸ್ಟ್ ಕೊಟ್ಟಿದ್ದೀನಿ ಅಂತಂದರೆ ನಾನು ವಿಚಾರಿಸಿ ಓಕೆ ಆಗಿರೋದಕ್ಕೆ ನಾನು ನಿಮ್ಮ ಹತ್ರ ಹೇಳ್ತಾ ಇರೋದು. ಸೊ ಇದ್ರ ಮೇಲೆ ನನಗೂ ಏನು ಹೇಳೋಕ್ಕೆ ಆಗೋದಿಲ್ಲ. ಸೊ ನಿಮ್ಮ ಇಷ್ಟ. ಯಾವುದೇ ಒಂದು ಪ್ರಾಡಕ್ಟಲ್ಲಿ
ಏನಿರಬೇಕು ಏನಿರಬಾರ್ದು, ಇಂಗ್ರೀಡಿಯೆಂಟ್ಸ್ನ ಹೆಂಗೆ ಓದಬೇಕು ಅಂತ ನಿಮಗೂ ಕೂಡ ಗೊತ್ತಿರುತ್ತೆ. ಸೊ ನಂಬೋದು ಬಿಡೋದು ನಿಮಗೆ ಬಿಟ್ಟಿದ್ದು. ಬಟ್ ನಾನು ಅದನ್ನು ಜೆನ್ಯೂನ್ ಆಗೇ ಮಾಡಿದ್ದೀನಿ. ನನ್ನ ಮಗನಿಗೆ ಖಂಡಿತ ಕೊಡ್ತಾ ಇದ್ದೀನಿ ಕೂಡ, ಪ್ರತಿದಿನ ತೊಗೊಳ್ತಾನೆ. ಸೊ ಇದಿಷ್ಟನ್ನು ಹೇಳಬೇಕಿತ್ತು. ಅದಾದಮೇಲೆ ಪ್ರೀತಮ್ ನಮ್ಗೆ ಏನಾಯಿತು ಅಂತಂದರೆ, ಆನ್ ದ ವೇ ತುಂಬ ಲಾಂಗ್ ಜರ್ನಿ ಇದು. ಹೋಗ್ತಾ ನಮ್ಮ ಮನೆಯವ್ರಿಗೆ ಸ್ವಲ್ಪ ನಿದ್ದೆ ಬರೋಂಗಾಯ್ತು. ಓಕೆ, ನೈಟ್ ಕೆಲಸ ಮಾಡಿ ಬಂದಿದ್ರು. ಸರಿ ಅಂತ ಹೇಳ್ಬಿಟ್ಟು ನಿದ್ದೆ ಬರ್ತಾಯಿದೆ ಅಂತ ಟೀ ಕುಡಿಯೋದಕ್ಕೆ ಹೇಳಿದ್ರು. ಅಲ್ಲಿ ನನ್ನ ವ್ಯೂವರ್ ಒಬ್ಬರು ಸಿಕ್ಕಿದ್ರು. ಅವ್ರು ಸಿಕ್ಕಿ ಮಾತಾಡ್ಸಿದ್ದು ನಂಗೆ ತುಂಬಾ ಖುಷಿ ಆಯಿತು. ಸಡನ್ಲಿ ಬಂದು ನಾನು ಸುಮ್ಮನೆ ಕಾರಲ್ಲಿ ಕೂತಿದ್ದೆ. ನನಗೆ ಬಂದ ತಕ್ಷಣ ಹಂಗೆ ಮಾತಾಡ್ಸಿದ್ರೆ ಏನು ಮಾಡಬೇಕು ಅಂತಲೇ ಗೊತ್ತಾಗೋದಿಲ್ಲ. ಆಮೇಲೆ ಅಂದ್ಕೊಂಡೆ ನಾನು ಕೂತ್ಕೊಂಡೇ ಮಾತಾಡಿಸ್ಬಿಟ್ಟೆ, ಇಳಿದ್ಬಿಟ್ಟು ಮಾತಾಡಿಸ್ಬೇಕಾಗಿತ್ತೇನೋ ಅಂತ. ತುಂಬ ಖುಷಿ ಆಯಿತು. ನೋಡ್ತೀನಿ ಅಂತ ಹೇಳಿದರು. ತುಂಬ ಸಿಮಿಲರಾಗಿ ಇದು ಮಾಡ್ತಾರೆ. ಅದು ನಂಗೆ ತುಂಬ ಇಷ್ಟ ಆಯಿತು. ಅಲ್ಲಿಂದ ನಾವು ಹೋಗ್ತಾ ಸ್ವಲ್ಪ ನಾಟಿ ಜೋಳ, ಇದರಲ್ಲೂ ಕೂಡ ಈಗ ಸ್ವೀಟ್ ಕಾರ್ನ್ ಎಲ್ಲ ಬಂದುಬಿಟ್ಟಿದೆ. ನಾಟಿ ಜೋಳ ಸಿಕ್ಕಿದ್ರೆ ಮಾತ್ರನೇ ನಾವು ತಿಂತೀವಿ. ಹೌದು, ನಾಟಿ ಜೋಳ ಅಂತ ಹೇಳಿದ್ರು. ಸರಿ, ಟೇಸ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲರೂ ಕಾರ್ ಸೈಡ್ಗೆ ಹಾಕ್ಬಿಟ್ಟು ಜೋಳ ತಿಂತಾಯಿದ್ದೀವಿ. ಬಟ್ ಏನಾಯಿತು ಅಂತಂದರೆ ಬಲ್ತಿರಲಿಲ್ಲ, ತುಂಬ ಎಳೆದಿತ್ತು, ಕಾಳು ಸಹ ಸಿಗ್ತಾ ಇರಲಿಲ್ಲ. ಸರಿ ಅಂತ ತಿಂದ್ಬಿಟ್ಟು ಹೊರಡ್ತಾ ಇದ್ದೀವಿ. ಅಲ್ಲಿಂದ ಹೋಗ್ತಾ ತುಂಬ 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 ಲಾಂಗ್ ಜರ್ನಿ ಆಯಿತು. ಯಾಕೆಂತಂದ್ರೆ ನಾವು ಬೆಂಗಳೂರಲ್ಲಿ ಇಷ್ಟಿಷ್ಟೇ ಓಡಾಡ್ಕೊಂಡಿರ್ತೀವಿ. ಸಡನ್ನಾಗಿ ಅಷ್ಟು ದೂರ ಅಂತಂದಾಗ ತುಂಬಾ ದೂರದ ಜರ್ನಿ ಅಂತ ಅನ್ನಿಸ್ತು. ಕಾಲೆಲ್ಲ ನೋವ್ತಾ ಇತ್ತು. ಆನ್ ದ ವೇ ಇನ್ನು ಸ್ವಲ್ಪ ದೂರದಲ್ಲೇ ಒಂದು ಡ್ಯಾಮ್ ಇತ್ತು. ಈಗ ಗಣಚಿ ಅಂತಲೂ ಏನೋ ಬರುತ್ತೆ, ಇದ್ರ ಹೆಸರು ನಂಗೆ ಪ್ರಾಪರ್ ನೆನಪಿಲ್ಲ. ನಿಮ್ಗೇನಾದರೂ ಗೊತ್ತಿದ್ರೆ ಕಮೆಂಟ್ ಮಾಡಿ ಹೇಳಿ. ಅಲ್ಲಿ ಹೋದ್ವಿ, ಹಾಗೆ ನೋಡ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು. ತುಂಬ ಅಂದರೆ ತುಂಬ ದೊಡ್ಡ ಕೆರೆ ಅದು, ಸಿಕ್ಕಾಪಟ್ಟೆ ದೊಡ್ಡ ಡ್ಯಾಮ್ ಇತ್ತು. ನೀರು ಹೆಂಗೆ ಸ್ಟೋರ್ ಮಾಡಿದ್ರು ಅಂತಂದರೆ ತುಂಬ ಚೆನ್ನಾಗಿತ್ತು ನೋಡೋದಕ್ಕೆ. ಹಾಗೆ ಸ್ವಲ್ಪ ವಾಕ್ ಮಾಡಿಕೊಂಡು ಎಲ್ಲನೂ ನೋಡಿಕೊಂಡು ಟೈಮ್ ಪಾಸ್ ಮಾಡಿಕೊಂಡು ಆಮೇಲೆ ಮನೆಗೆ ಹೊರಟ್ವಿ. ನಾವಿಲ್ಲಿ ಮದುವೆಗೆ ಬಂದಿರೋದು ನನ್ನ ಹಸ್ಬೆಂಡ್ ಜೊತೆ ಕೆಲಸ ಮಾಡ್ತಿದ್ದವರು. ಅಂದರೆ ನಮ್ಮ ಮನೆಯವರು ಸ್ವಲ್ಪ ಸೀನಿಯರು, ಅವ್ರ ಜೂನಿಯರ್. ಒಂದೇ ಯೂನಿಟಲ್ಲಿ ಕೆಲಸ ಮಾಡ್ತಾಯಿದ್ರು. ಅವಾಗಿಂದನೂ ಪರಿಚಯ. ನಾನು ಮದುವೆ ಆದಾಗಿಂದನೂ ಪರಿಚಯ ನನಗೆ ಇವ್ರ ಫ್ಯಾಮಿಲಿ. ಸೊ ಹಾಗಾಗಿ ಅವ್ರ ಮದುವೆ ಇತ್ತು ಅಂತ ಹೇಳಿ ಹೊರಟಿದ್ವಿ. ಮದುವೆ ಮುಗಿಸ್ಕೊಂಡು ಬರೋಣ, ತುಂಬ ದಿನದಿಂದ ಹೋಗಬೇಕು ಅಂತಲೇ ಇದ್ದು. ಸರಿ, ಹೋಗ್ಬಿಟ್ಟು ಬಂದುಬಿಡೋಣ ಅಂತ ಹೇಳಿ ಹೊರಟಿದ್ವಿ. ಪ್ರಗತಿ ಮಾತಾಡ್ಸು. ಸ್ಟಾರ್ಟ್ ಆಯ್ತಾ? ಓಕೆ ಓಕೆ, ರೆಡಿ. ಸೊ ಫಸ್ಟ್ ಇದು ಎಲ್ಲ ರೂಮ್, ಅಂದ್ರೆ ನಮ್ ದೊಡ್ಡಪ್ಪ ಮತ್ತು ದೊಡ್ಡಮ್ಮನ ರೂಮ್. ಇಲ್ಲೆಲ್ಲ ಮದ್ವೆ ಐಟಮ್ಸ್ ಇಟ್ಟಿದ್ದಾರೆ. ಸೊ ಇವಾಗ ಏನೋ ತೋರ್ಸಕ್ಕಾಗಲ್ಲ, ಏನು ತೋರ್ಸಕ್ಕಾಗಲ್ಲ. ಓಕೆ, ಬ್ಯಾಕ್ ಸೈಡ್ ಅಲ್ಲಿ ಇರೋದು ಕಿಚನ್. ಅದು ಕಿಚನ್, ಇದು ದೇವ್ರ ಮನೆ, ಇದು ಹಾಲ್, ನಿಮ್ ಹಾಲ್. ಇದು ಡೈನಿಂಗ್ ಟೇಬಲ್ ಇಲ್ಲಿ ಇರ್ತಾ ಇತ್ತು, ಡಿಸ್ಟರ್ಬ್ ಆಗತ್ತೆ ಅಂತ ಆ ಕಡೆ ಇಟ್ಟಿದ್ವಿ. ಇದು ಇಟ್ಟಿದ್ದಾರೆ, ಅಷ್ಟು ಇಟ್ಟಿಲ್ಲ, ಸ್ವಲ್ಪ ಇಟ್ಟಿದ್ದಾರೆ. ಈಗ ಪ್ರೀತಮ್ನ ತೋರಿಸ್ತೀನಿ. CCTV ಕ್ಯಾಮ್ರಾನಲ್ಲಿದೆ. ಇಷ್ಟು ಜನ ಫ್ರೆಂಡ್ಸ್ ಸಿಕ್ಕಿದ್ದಾರೆ ನನ್ನ ಮಗನಿಗೆ. ಇದು ಇನಿಕಾ, ಇದು ಪ್ರಗತಿ. ನಮ್ದು ಸೊ ಮೇಲ್ಗಡೆ ಹೋದ್ರೆ 2 ಬಾಡಿಗೆ ಮನೆ ಕೊಟ್ಟಿದ್ದೀವಿ. ಅದ್ರ ಟಾಪ್ ಹೋದ್ರೆ ಅಲ್ಲಿ ಫುಲ್ ದೊಡ್ಡ ಟೆರೆಸ್. ನೀನು ಒಳ್ಳೆ ಯೂಟ್ಯೂಬರ್ ಆಗ್ಬೋದು ಇನಿಕಾ. ಹೌದಾ? ನೀನ್ ಪ್ರೀತಮ್ಮ. ಇಲ್ಲೆಲ್ಲರೂ ಗ್ಯಾದರ್ ಆಗ್ತೀವಿ, ಇಲ್ಲೆಲ್ಲ ಡ್ಯಾನ್ಸ್ ಮಾಡ್ತೀವಿ. ಒಂಥರ ಪ್ರಗತಿ ಇಷ್ಟೊಂದು ಖುಷಿಯಾಗಿದ್ದು, ಇಷ್ಟು ಓಪನ್ ಆಗಿ ಮಾತಾಡ್ತಾ ಇರೋದು ನೋಡಿ ನನಗೆ ಖುಷಿ ಆಯಿತು. ಇನಿಕಾ ಅಂತ ಹೇಳ್ಬಿಟ್ಟು ಅವರು ಆಲ್ರೆಡಿ ಒಂದ್ಸರಿ ನಾನು ನಿಮಗೆ ನನ್ನ ವಿಡಿಯೋದಲ್ಲಿ ತೋರಿಸಿದ್ದೆ. ಇವರಮ್ಮ ಇಂಡಿಯನ್ ಏರ್ಲೈನಲ್ಲಿ ಕೆಲಸ ಮಾಡ್ತಾ ಇರೋದು. ಸೊ ಅದಾದಮೇಲೆ ಪ್ರಗತಿ ಅಂದರೆ ಅವ್ರಿಗೂ ತುಂಬ ಇಷ್ಟ. ಇನಿಕಂಗೆ ಪ್ರಗತಿ ಇಷ್ಟ, ಪ್ರಗತಿಗೆ ಇನಿಕಾ ಇಷ್ಟ. ಆದರೆ ಫಸ್ಟ್ ಟೈಮ್ ಫೇಸ್ ಟು ಫೇಸ್ ಮಾತಾಡ್ತಾ ಇರೋದು ಇವರಿಬ್ರು ಇಷ್ಟೊಂದು. ಸರಿ ಅಂತ ಹೇಳ್ಬಿಟ್ಟು ಅವ್ರನ್ನ ನೋಡೋದ್ರೊಳಗೆ ನನಗೆ ಟೈಮ್ ಹೊರಟೋಯ್ತು. ಅಷ್ಟು ಚೆನ್ನಾಗಿ ಮಾತಾಡಿಕೊಂಡು ಅಷ್ಟು ಟೈಮ್ ಸ್ಪೆಂಡ್ ಮಾಡ್ತಾಯಿದ್ರು. ನಾವೆಲ್ಲ ಅವಾಗಿನ ಕಾಲದಲ್ಲಿ ಇದ್ವಿ, 13 ವರ್ಷ ಆದ್ರೂ ಎಳೆ ಮಕ್ಳು ಥರ. ಈಗಿನ ಕಾಲದ ಮಕ್ಕಳು ಇಷ್ಟಿಷ್ಟು ವಯಸ್ಸಿಗೆ ಎಷ್ಟು ದೊಡ್ಡವ್ರ ಥರ ಬಿಹೇವ್ ಮಾಡ್ತಾರೆ. ಇನ್ನು ನನ್ನ ಮಗ ಅಂತೂ ಇನಿಕನ್ ತಮ್ಮ ಅಥರ್ವ ಅಂತ, ಅವನ ಜೊತೆ ಟೈಮ್ ಕಳೀತಾನೆ ಹೋಗ್ಬಿಟ್ಟ.
ಅದು ನಿಮ್ಮ ಮನೇಲಿ ಇಲ್ಲಿ ಪೂಜೆ ಮಾಡಕ್ಕೆ ಬ್ಯಾಟಿಂಗ್ ಕವರ್ಸ್ ಅಷ್ಟೇ ಏನೇನ್ ಕಲ್ತಿದ್ಯೋ ಪ್ರೀತಮ್ ನೀನು? ನನಗೆ ಗೊತ್ತಿಲ್ಲ. ಥ್ಯಾಂಕ್ ಯು. ಟ್ಯೂಕಿ ಅಂದ್ರೆ ಥ್ಯಾಂಕ್ ಯು. ಇಲ್ಲ, ನನ್ನ ಬ್ಯಾಗಲ್ಲಿದೆ. ಹಾ ನಂದಲ್ಲ. ಅಲ್ಲಿಂದ ತುಂಬ ದೂರದಿಂದ ಬಂದಿದ್ವಿ, ತುಂಬ ಟಯರ್ಡ್ ಆಗ್ತಾಯಿತ್ತು. ಸರಿ ನಮಗೆ ಅಂತಲೇ ರೂಮ್ ಬುಕ್ ಮಾಡಿದ್ರು. ಹೋಗಿ ರೆಸ್ಟ್ ಮಾಡಿ ಆಮೇಲೆ ಊಟಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಹೊರಟ್ವಿ. ನಮ್ಮ ಜೊತೆ ಇನ್ನಿಕಾ ಕೂಡ ಬಂದರು. ಅಂಕಲ್ ಮಾತಾಡ್ತಿದಾರಾ? ಮಾತಾಡು. ಏನಂದ್ರು? ಏನಾದ್ರೂ ತಗೊಂಡ್ ಬನ್ನಿ ಅಂತ ಹೇಳಿ. ಏನಪ್ಪ ಮಾತಾಡು. ಅಂಕಲ್ ಇದ್ದಾರಾ? ಅವ್ರೇನಾದ್ರು ರಿಯಲ್ ಆಗಿ ಮಾತಾಡ್ತಿದಾರೆ ಹೆಂಗೆ? ರೂಮ್ ಕೂಡ ತುಂಬಾ ಚೆನ್ನಾಗಿತ್ತು. ಅಲ್ಲಿ ಕೂಡ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಎಲ್ಲರೂ ಫ್ರೆಶ್ ಅಪ್ ಆದ್ವಿ. ಏನಾದರೂ ಸ್ನ್ಯಾಕ್ಸ್ ತಿನ್ನಬೇಕು ಅಂತ ಅನ್ನಿಸ್ತು. ಸರ್ವಿಸ್ ಇತ್ತಲ್ಲ ಅಂತ ಹೇಳ್ಬಿಟ್ಟು ಬೇಬಿ ಕಾರ್ನ್ ಪೆಪ್ಪರ್ ಫ್ರೈ ಮತ್ತು ಆನಿಯನ್ ಪಕೋಡ ಅಂತ ಹೇಳಿ ತೊಗೊಂಡು ಬಂದರು. ಎರಡು ಕೂಡ ಹೆಂಗಿತ್ತು ಅಂತ ಅಂದರೆ ಟೇಸ್ಟು ಸಿಕ್ಕಾಬಟ್ಟೆ ಚೆನ್ನಾಗಿತ್ತು. ಮಕ್ಕಳು ಕೂಡ ಅಷ್ಟೇ ಎಂಜಾಯ್ ಮಾಡ್ಕೊಂಡು ತಿಂದರು. ತುಂಬ ಚೆನ್ನಾಗಾಗಿತ್ತು ಮಾತ್ರ ಟೇಸ್ಟು. ಅದನ್ನು ತೊಗೊಂಡು ತಿಂದ್ಬಿಟ್ಟು ಮತ್ತೆ ಊಟಕ್ಕೆ ಅಂತ ಹೇಳ್ಬಿಟ್ಟು ಇನ್ನಿಕನ ಹಾಗೆ ಡ್ರಾಪ್ ಮಾಡಬೇಕಿತ್ತು ಅಂತ ಮನೆಗೆ ಹೋದ್ವಿ. ಇನ್ನಿಕಾ ಬಂದ್ಬಿಟ್ಟು ಸಿಕ್ಕಾಪಟ್ಟೆ ಟ್ಯಾಲೆಂಟೆಡು. ತುಂಬ ಅಂದರೆ ತುಂಬ ಒಂಥರ ಕ್ಲೆವರ್. ನಂಗೆ ತುಂಬ ಇಷ್ಟ. ಈ ವಯಸ್ಸಿಗೆ ಇಷ್ಟೆಲ್ಲ ಹೆಂಗೆ ಸಾಧ್ಯ ಅಂತ ಒಂಥರ ಮಲ್ಟಿ ಟ್ಯಾಲೆಂಟೆಡ್. ಪ್ರಗತಿ ಒಂದು ಇಮೇಜ್ ತೋರಿಸಿದ್ರು, ಇದೇ ಥರ ಮೆಹಂದಿ ಹಾಕ್ತೀರಾ ಅಂತ. ವಿತಿನ್ ಇದರೊಳಗೆ ಆ ಥರ ಮೆಹಂದಿ ವಿತ್ ಸ್ಮಾಲ್ ಡೀಟೇಲಲ್ಲಿ ರೆಡಿ ಆಯಿತು. ಸರಿ ಮೆಹಂದಿ ಹಾಕ್ಸ್ಕೊಂಡು ಮೊನ್ನೆ ನೈಟ್ ಬಂದ್ವಿ. ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ. ತುಂಬ ಅಂದರೆ ತುಂಬ ಟಯರ್ಡ್ ಆಗ್ತಾಯಿತ್ತು. ಯಾಕೆಂದರೆ ಲಾಂಗ್ ಜರ್ನಿ, ಅಭ್ಯಾಸ ಬೇರೆ ಇಲ್ವಲ್ಲ ನಮಗೆ. ಸೊ ಹಾಗಾಗಿ ಇನ್ನು ಬೆಳಗ್ಗೆನೇ ರಿಸೆಪ್ಷನ್ ಇದ್ದಿದ್ದು. ನಾವು ಮದುವೆಗೆ ಹೋಗಿಲ್ಲ, ಸಾರಿ, ನಮ್ಮ ಮದುವೆ ಅಂತ ಇದ್ದೀನಿ. ಮದುವೆ ಆಗೋಗಿತ್ತು. ಮದುವೆ ಆಗಿ ರಿಸೆಪ್ಷನಿಗೆ ಹೋಗಿದ್ವಿ. ರಿಸೆಪ್ಷನ್ ಅಂತ ಅಂದರೆ ಈ ನಾನ್ ವೆಜ್ ಊಟ ಮಾಡ್ತಾರೆ ನೋಡಿ ಹುಡುಗನ ಕಡೆಯವರು, ಆ ಒಂದು ಫಂಕ್ಷನಿಗೆ ಹೋಗಿದ್ದು ನಾವು. ಇನ್ನು ಟೈಮ್ ಇತ್ತು ಮಧ್ಯಾಹ್ನದ ಮೇಲೆ ಅಲ್ವಾ ಅಂತ ಹೇಳ್ಬಿಟ್ಟು ಬೆಳಗ್ಗೆ ಹಂಗೆ ಜಸ್ಟ್ ರೆಡಿಯಾಗಿ ಮನೆ ಹತ್ರ ಹೊರಡ್ತಾ ಇದ್ವಿ. ಬ್ರೇಕ್ಫಾಸ್ಟ್ಗೆ ಅಲ್ಲೇ ಕರೆದಿದ್ರು. ಸೊ ಹಾಗಾಗಿ ನನಗೆ ಈ ಡ್ರೆಸ್ನ ಸುಮಾರು ಜನ ಲಿಂಕ್ ಹೇಳ್ತಾ ಇದ್ರಿ, ನಾನು ಸಿಕ್ಕಿದ್ರೆ ಹಾಕ್ತೀನಿ. ತುಂಬ ಚೆನ್ನಾಗಿದೆ. ಬಟ್ ಫ್ರಂಟ್ ಅಂದರೆ ನೆಕ್ ಪಾರ್ಟ್ ಸ್ವಲ್ಪ ನಂಗೆ ಇಷ್ಟ ಆಗಲಿಲ್ಲ. ಸ್ವಲ್ಪ ಚಬ್ಬಿಯಾಗಿರೋರಿಗೆ ಚೆನ್ನಾಗಿ ಸೆಟ್ ಆಗ್ಬೋದು ಅಂತ ಅಂದ್ಕೊಳ್ತೀನಿ. ಇನ್ನು ಬಿಸಿಬೇಳೆ ಬಾತ್ ಮಾಡಿದ್ರು ಅಂತ ಹೇಳ್ಬಿಟ್ಟು ತಿಂದ್ಬಿಟ್ಟು ನೆಕ್ಸ್ಟ್ ನಾವು ಹೊರಟಿದ್ದು ಹುಡುಗಿ ಫೋಟೋಶೂಟ್ಗೆ ಅಂತ ಹೇಳಿ. ಒಂದು ಜಾಗ ಇದೆ ಬೋರೆ ಅಂತ, ಫುಲ್ ನೇಮ್ ನಾನು ಮರ್ತೋಗಿದ್ದೀನಿ, ನೆನಪಿದ್ರೆ ಅದನ್ನು ಕಮೆಂಟಲ್ಲಿ ಹೇಳಿ. ಆ ಜಾಗ ಬಂದ್ಬಿಟ್ಟು ದೊಡ್ಡ ಪಾರ್ಕ್ ಇದೆ, ಸಖತ್ತು ದೊಡ್ಡ ಪಾರ್ಕು. ಅಲ್ಲಿ ಫೋಟೋಶೂಟ್ಗೆ ಅಂತ ಎಲ್ಲ ಮಾಡ್ಕೊಂಡಿದ್ರು. ಸರಿ ನಾವೇ ಕರ್ಕೊಂಡು ಹೋದ್ವಿ ಹುಡುಗಿನ. ಅವರೆಲ್ಲ ಮನೇಲಿ ತುಂಬ ಬ್ಯುಸಿ ಇದ್ರು ಅವತ್ತು. ಸೊ ಹಾಗೆ ನಾವು ಕೂಡ ನೋಡ್ದಂಗೆ ಆಗುತ್ತೆ ಅಂತ ಹೋಗಿ ಅಲ್ಲೆಲ್ಲ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿಕೊಂಡು ಓಡಾಡಿಕೊಂಡು. ಜಾಗ ಎಲ್ಲ ತುಂಬ ಚೆನ್ನಾಗಿತ್ತು. ತುಂಬ ದೊಡ್ಡ ಜಾಗ ಇದು. ಯಾರಾದರೂ ಹೋದರೆ ಖಂಡಿತ ಈ ಜಾಗಕ್ಕೆ ವಿಸಿಟ್ ಮಾಡಿ. ಸುಮ್ಮನೆ ಅಂದರೆ ನಿಯರ್ ಇರೋರಿಗೆ ಅಥವಾ ನೇಟಿವ್ ಪ್ಲೇಸ್ ಆದರೆ ಅವ್ರು ಹೋಗಿ ಬರೋದಕ್ಕೆ ತುಂಬ ಚೆನ್ನಾಗಿದೆ ಇದು. ಈ ಜಾಗದಲ್ಲಿ ನಾವೊಂದು 10% ಪ್ಲೇಸ್ನ ಕೂಡ ನೋಡಿಲ್ಲ. ಜಸ್ಟ್ ಅಲ್ಲಲ್ಲೇ ಫೋಟೋಶೂಟ್ ಅಂದರೆ ಗೊತ್ತಲ್ಲ, ಜಸ್ಟ್ ಒಂದು 2-3 ಸೀನಲ್ಲಿ ಅಲ್ಲೇ ಫೋಟೋ ಎಲ್ಲ ತೆಗೆದ್ರು. ಚೆನ್ನಾಗಿ ತೆಗೆದ್ರು. ಬಟ್ ನಾನು ಜಾಸ್ತಿ ಮಾತಾಡ್ಸೋಕ್ಕೆ ಹೋಗಿಲ್ಲ, ಯಾಕೆಂತಂದರೆ ಮಾತಾಡ್ಸಿದ್ರೆ ಅವ್ರು ನಿಮ್ಮ ಕಡೆ ನೋಡ್ತಾರೆ ಅಂತ ಅಂದರು. ಹಾಗಾಗಿ ಓಕೆ ಅದು ಇವ್ರಿಗೆ ಕ್ಯಾಮ್ರಾಮ್ಯಾನಿಗೆ ಬಿಟ್ಟಿದ್ದು ಅಂತ ಹೇಳ್ಬಿಟ್ಟು ಸುಮ್ಮನಾದ್ವಿ. ಬಾ ಪ್ರೀತು ಬಾ, ನೋಡು, ಮುಟ್ಟು, ಬಾ ಮುಟ್ಟು. ಏನು ಮಾಡಲ್ಲ, ಬಾ ಇಲ್ಲಿ ನೋಡು. ಕಲ್ಲಿದು ಕಲ್ಲು. ಬಾ, ಏನು ಮಾಡಲ್ಲ, ಬಾ ಮುಟ್ಟು. ನೋಡ್ದ, ಏನು ಮಾಡಲ್ಲ. ಕುತ್ಕೋ, ಅದ್ರ ಮೇಲೆ ಕುತ್ಕೋ. ಭಯ ಪಡ್ಬಾರ್ದು. ಭಯನಾ? ಇಲ್ಲಿ ಕುತ್ಕೋ, ಇಲ್ಲಿ ಮುಟ್ಟು, ಇಟ್ಕೋ.
ಕುತ್ಕೊಂಡೆ ನೋಡಿ ಇವರು ನನ್ನ ಹಸ್ಬೆಂಡ್ಗೆ ಸುಮಾರು ವರ್ಷಗಳ ಪರಿಚಯ. ನಾನು ಚಂಡೀಗಢಲ್ಲಿ ಇದ್ದಾಗ ನಮ್ಮ ಮನೆಗೆ ಬಂದು ಊಟ ಮಾಡಿರೋದನ್ನೆಲ್ಲ ಇವಾಗಲೂ ಕೂಡ ಹೇಳ್ತಾ ಇದ್ರು ಅಣ್ಣ. ನಾನೇ ಮರ್ತೋಗಿದ್ದೀನಿ, ನಿಜವಾಗ್ಲೂ ನನಗೆ ನೆನಪಿಲ್ಲ ಇವ್ರು ಬಂದಿದ್ರ ಊಟ ಮಾಡಿದ್ರ ಅಂತ. ಬಟ್ ಅವರು ಅಷ್ಟು ನೆನಪಿಟ್ಕೊಂಡು ಹೇಳಿದ್ರು. ನನ್ನ ಹಸ್ಬೆಂಡ್ ಫೋಟೋ ಎಲ್ಲನೂ ಕೂಡ ಆಲ್ಬಮಲ್ಲಿ ಇಟ್ಕೊಂಡಿದ್ದಾರೆ. ಪ್ರಗತಿದು ಒಂದು ಚಿಕ್ಕ ಪಾಪು ಫೋಟೋ ನಾನು ಯಾವಾಗಲೂ ಸೆಂಡ್ ಮಾಡಿರ್ತೀನಿ ನನ್ನ ಹಸ್ಬೆಂಡ್ಗೆ. ಅದನ್ನು ಕೂಡ ಅವರು ಆಲ್ಬಮಲ್ಲಿ ಪ್ರಿಂಟ್ ಮಾಡಿ ಇಟ್ಸ್ಕೊಂಡಿದ್ರು, ಅದನ್ನು ಕೂಡ ತೋರಿಸಿದ್ರು. ಇದೇ ಜಾಗಕ್ಕೆ ನಾವು ಮದುವೆ ಆಗಿ ಅಂದರೆ ಪ್ರಗತಿ ಇನ್ನೂ ತುಂಬ ಚಿಕ್ಕವಳು, ಅವಾಗ ಕರ್ಕೊಂಡು ಬಂದಿದ್ವಿ ಒಂದ್ಸರಿ. ಇದಾದಮೇಲೆ ಸೆಕೆಂಡ್ ಟೈಮ್ ಇವ್ರ ಮನೆಗೆ ಬಂದಿರೋದು. ತುಂಬ ಖುಷಿ ಆಯಿತು. ಬಟ್ ಎಲ್ಲರೂ ಮದುವೆ ಬ್ಯುಸಿಲಿದ್ದರು, ಹಾಗಾಗಿ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋಕ್ಕಾಗಲಿಲ್ಲ ಯಾರ ಜೊತೆನೂ. ಈ ಟೈಮಲ್ಲೆಲ್ಲ ಗೊತ್ತೇ ಇರುತ್ತಲ್ಲ, ಸಾಮಾನ್ಯವಾಗಿ ಸಿಕ್ಕಾಪಟ್ಟೆ ಬ್ಯುಸಿ ಇರ್ತಾರೆ ಪಾಪ, ಅವ್ರಿಗೆ ನಿಂತ್ಕೊಳ್ಳೋಕ್ಕೂ ಟೈಮ್ ಇರ್ತಾ ಇರಲಿಲ್ಲ, ಆ ಥರ ಓಡಾಡ್ತಾನೆ ಇದ್ದರು. ಸೊ ಹಾಗಾಗಿ ಟೈಮ್ ಆಗೇ ಹೋಯ್ತು. ಇನ್ನು ಫೋಟೋ ಶೂಟ್ ಆಯಿತು. ಇನ್ನು ನಾವು ಕೂಡ ರೆಡಿ ಆಗಬೇಕಾಗಿತ್ತು. ಮನೆ ಅಂದರೆ ರೂಮಿಗೆ ಹೋಗಿ ಸೀರೆ ಹಾಕ್ಕೊಳ್ಳೋಣ ಅಂತ ಇತ್ತು. ಸರಿ ಅಂತ ಹೇಳ್ಬಿಟ್ಟು ಪ್ರಗತಿನ ಕರ್ಕೊಂಬರಕ್ಕೆ ಹೋದೆ. ಪ್ರಗತಿಗೆ ಇನಿಕನೇ ಫುಲ್ ಮೇಕಪ್ ಕೂಡ ಮಾಡಿ ರೆಡಿ ಮಾಡಿ ನಿಲ್ಲಿಸ್ಬಿಟ್ಟಿದ್ರು. ಇನ್ನು ಡ್ರೆಸ್ ಚೇಂಜ್ ಮಾಡೋದಷ್ಟೇ ಇದ್ದಿದ್ದು. ಸರಿ ಅಂತ ಹೇಳ್ಬಿಟ್ಟು ಸ್ವಲ್ಪ ರೆಸ್ಟ್ ಮಾಡಿ ಒಂದು ಹೋಗಿ ಗಿಫ್ಟ್ ತೊಗೊಂಡು ನೇರಳೆ ಹಣ್ಣು ಮಾರ್ತಾಯಿದ್ರು, ನನಗೆ ಫೇವ್ರೇಟು. ಬಟ್ ಸ್ಟಾರ್ಟಿಂಗ್ ನೇರಳೆ ಹಣ್ಣು ಬಂದಾಗ ತೊಗೊಳಕ್ಕೆ ಹೋದರೆ ಸಿಕ್ಕಾಪಟ್ಟೆ ರೇಟ್ ಇರುತ್ತೆ, ಸ್ವಲ್ಪ ದಿನ ಆದಮೇಲೆ ಕಡಿಮೆ ಆಗುತ್ತೆ. ಎಲ್ಲ ತೊಗೊಂಡ್ವಿ. ಇನ್ನೇನು ನಾಳೆನೇ ಸ್ಕೂಲು, ನಮ್ಗೆ 1 ನೈಟು ಟೈಮ್ ಇಲ್ಲ. ಪ್ರೀತಮ್ ಸ್ವಲ್ಪ ಹೋಮ್ವರ್ಕ್ ಪೆಂಡಿಂಗ್ ಇತ್ತು ಅಂತ ಅದನ್ನೆಲ್ಲ ಮಾಡಿಸ್ತಾ ಇದ್ದಾರೆ. ಹಾಗೆ ಲಾಸ್ಟ್ ಟೈಮ್ ಪ್ರಗತಿಗೆ ಅಂತ ಹೇಳ್ಬಿಟ್ಟು ಒಂದು ಎಕ್ಸ್ಟ್ರಾ ಎಕ್ಸ್ಟೆನ್ಷನ್ ತೊಗೋಬೇಕಿತ್ತು ಜಡೆ. ತೊಗೊಳಕ್ಕೆ ಹೋದಾಗ ನನಗೆ ಬೆಂಗಳೂರಲ್ಲಿ ಎಲ್ಲೂ ಸಿಕ್ಕಿದ್ದಿದ್ದಿಲ್ಲ ಇಷ್ಟು ದೊಡ್ಡದು ಎಕ್ಸ್ಟೆನ್ಷನು. ಅಲ್ಲಿ ಹಾಗೆ ಗಿಫ್ಟ್ ತೊಗೋಬೇಕಾದ್ರೆ ಪಕ್ಕದಲ್ಲಿ ಒಂದು ಲಿಪ್ ಲೈನರ್ ತೊಗೊಳ್ಳೋಣ ಅಂತ ಹೋದೆ, ಅಲ್ಲಿ ಇತ್ತು. ಸರಿ ನೆಕ್ಸ್ಟ್ ಟೈಮ್ ಏನಾದರೂ ಭರತನಾಟ್ಯಮ್ಗೆ ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅದನ್ನು ತೊಗೊಂಡೆ. ಮತ್ತು ಕೆಳಗಡೆ ಕುಚ್ಚು ಬರುತ್ತೆ, ಅದು ಬೌನ್ಸಿ ಆಗಿರೋದು ಸಿಕ್ಕಿರಲಿಲ್ಲ, ಅದನ್ನು ತೊಗೊಂಡೆ. ಅಪ್ಪ ಮಗಳು ಇಬ್ಬರೂ ಇಲ್ಲ ಹಾಕೋ ಚೆನ್ನಾಗಿ ಕಾಣಿಸುತ್ತೆ, ಹಾಕೋ ಸೀರೆಗೆ ಅಂತ ಹೇಳಿ ಹಾಕ್ಸಿದ್ರು. ಅದಾದಮೇಲೆ ಅವರು ಏನೋ ಬರ್ತಾ ದಾರಿಯಲ್ಲಿ ಆದಿವಾಸಿ ಏರಲ್ಲಿ ಹಚ್ಕೊಂಡ್ಬಿಟ್ಟಿದ್ದೆ ಬೆಳಗ್ಗೆನೆ. ಅಂದರೆ 1 ನೈಟಲ್ಲೇ ಇಷ್ಟುದ್ದ ಕೂದಲು ಬಂದ್ಬಿಟ್ಟಿದೆ ಅಂತ ಜೋಕ್ ಮಾಡ್ತಾಯಿದ್ರು. ಜೋಕ್ ಮಾಡಿಸೋದಕ್ಕೆ ಹಾಕ್ಸಿದ್ದು ನನಗೆ ಅಂತ ಹೇಳ್ಕೊಂಡು ನಾನು ಹೋಗ್ತಾ ಇದ್ದೆ. ಬಟ್ ಸ್ವಲ್ಪ ಅನ್ಕಂಫರ್ಟಬಲ್ ಆಗುತ್ತೆ, ಸಡನ್ಲಿ ಇಷ್ಟುದ್ದ ಕೂದಲು ಹೆಂಗೆ ಬರುತ್ತೆ ಅಂತ. ಆದರೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ನನಗೆ ಚಿಕ್ಕ ಹುಡುಗಿಯಿಂದ ಈ ಥರ ಲಾಂಗ್ ಹೇರ್ಸ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ನಾವು ಏನು ಜಾಸ್ತಿ ಇಷ್ಟಪಡ್ತೀವೋ ಅದು ನಮಗೆ ಸಿಗಲ್ಲ ಅಂತ ಹೇಳ್ತಾರೆ. ಸೊ ಹಾಗಾಗಿ ನಂಗೆ ಸಿಕ್ಕಿಲ್ಲ. ಪ್ರಗತಿ ಅವ್ರ ಡ್ಯಾಡಿ ಒಪ್ಪಿಸಿ ಇಲ್ಲ ಹಾಕ್ಕೊಮಮ್ಮ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿದ್ದಕ್ಕೆ ಹಾಕ್ಕೊಂಡೆ. ಇನ್ನು ಸಿಕ್ಕಾಪಟ್ಟೆ ಬಿಸಿಲು ಸ್ಟಾರ್ಟ್ ಆಗಿಬಿಟ್ಟಿತ್ತು. ಅಲ್ಲಿಂದ ಬರೋದಕ್ಕೆ ಸುಮಾರು 6 ಗಂಟೆ ಟೈಮ್ ಬೇಕಾಗುತ್ತೆ. ಟ್ರಾಫಿಕ್ ಆಯಿತು ಅಂತಂದರೆ 7 ಗಂಟೆನೂ ಬೇಕಾದರೆ ಆಗ್ಬೋದು ಚಿಕ್ಕಮಗಳೂರಿಂದ ಬೆಂಗಳೂರಿಗೆ ಬರೋದಕ್ಕೆ. ಯಾಕೆ ಅಂತಂದರೆ ಹಾಸನದಿಂದನೇ ಟ್ರಾಫಿಕ್ ಸ್ಟಾರ್ಟ್ ಆಗಿಬಿಡುತ್ತೆ. ಇನ್ನು ಕುಣಿಗಲ್ ಕ್ರಾಸ್ ಆದರೆ ನೆಲಮಂಗಲ ಕ್ರಾಸಕ್ಕೆ ಆಗೋದಿಲ್ಲ, ಅಷ್ಟು ಟ್ರಾಫಿಕ್ ಇರುತ್ತೆ. ಅದು ವೀಕೆಂಡಲ್ಲಿ, ನಾವು ಸಂಡೇ ರಿಟರ್ನ್ ಆಗಿದ್ದು. ಸೇಮ್ ಹಾಗೆ ಆಯಿತು. ಅದಕ್ಕೆ ನಾವೇನು ಮಾಡಿದ್ವಿ, ಎಷ್ಟು ಸಾಧ್ಯನೋ ಅಷ್ಟು ಹರಿ ಮಾಡ್ಕೊಂಡು ಹೊರಡ್ತಾ ಇದ್ವಿ. ಲಾಸ್ಟಲ್ಲಿ ಫಸ್ಟೇ ಊಟ ಮಾಡಿಬಿಟ್ಟು ಆಮೇಲೆ ಹೋಗಿ ಹುಡುಗಿ ವಿಶ್ ಮಾಡಿ ಗಿಫ್ಟ್ ಕೊಟ್ಟು. ಸೊ ಇಲ್ಲಿಗೆ ನಮ್ಮದು ಮುಗೀತು. ಬೆಂಗಳೂರು ಟು ಚಿಕ್ಕಮಗಳೂರು ಹೀಗಿತ್ತು ಜರ್ನಿ. ಆ್ಯಂಡ್ ನಾವು ಎಂಜಾಯ್ ಮಾಡಿದ್ದು ನಮ್ಮ ಒಂದು ಇದನ್ನೆಲ್ಲ ನಿಮ್ಮ ಜೊತೆ ಹಂಚ್ಕೊಂಡೆ. ಯಾಕೆ ಅಂತಂದರೆ ಇದು ಒಂದು ಸ್ಪೆಷಲ್ ಮೂಮೆಂಟೇನೆ, ಅಂದರೆ ಸ್ಪೆಷಲ್ ರಿಲೇಷನ್ಶಿಪ್. ಸೊ ಅವ್ರ ಜೊತೆ ನಮಗೆ ಅದೊಂದು ಮೆಮೊರಿ ಇರಲಿ ಅಂತಲೇ ನಾನು ಈ ಒಂದು ವ್ಲಾಗ್ನ ಮಾಡಿದೆ. ಸೊ ಈ ವ್ಲಾಗ್ ನಿಮಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಅಂದ್ಕೊಂಡಂಗೆ ರಿಟರ್ನ್ ಆಗ್ತಾ ಜೋರು ಮಳೆ, ಸಿಕ್ಕಾಪಟ್ಟೆ ಜೋರು ಮಳೆ ಸ್ಟಾರ್ಟ್ ಆಯಿತು. ಅಂದರೆ ಸ್ವಲ್ಪ ದೂರಕ್ಕೆ ಮಳೆನೇ ಇಲ್ಲ, ಸ್ವಲ್ಪ ದೂರ ಆಗಲೇ ಮಳೆ, ಈ ಥರ ಇತ್ತು ವೆದರ್ ಎಲ್ಲ.
ಅಂದ್ಕೊಂಡಂಗೆ ನೈಟ್ ಮನೆಗೆ ರೀಚ್ ಆಗೋಷ್ಟ್ರೊಳಗೆ ಸುಮಾರು 11 ಗಂಟೆ ಟೈಮ್ ಆಯಿತು. ಇನ್ನು ಮಕ್ಕಳನ್ನೆಲ್ಲ ಬೇಗ ಮಲಗಿಸಿ ಬೆಳಗ್ಗೆ ಬೇಗ ಸ್ಕೂಲಿಗೆ ಕಳಿಸ್ಬೇಕು. ನಂಗೆ ಅರಿಬರಿ ಅಂತೂ ಖಂಡಿತ ಆಗುತ್ತೆ ಅಂತ ಗೊತ್ತಿತ್ತು. ಅಲ್ಲಿಂದನೇ ನನಗೂ ಹುಷಾರು ತಪ್ಪಿದ್ದು. ನನಗೆ ಎರಡನ್ನೂ ಬ್ಯಾಲೆನ್ಸ್ ಮಾಡೋಕ್ಕಾಗಲಿಲ್ಲ. ಇಲ್ಲಿಂದ ಬಂದ ತಕ್ಷಣ ಸ್ಕೂಲು, ಪ್ರೀತಮ್ ಬೇರೆ ಟೈಮಿಂಗ್ಸ್, ಪ್ರಗತಿ ಬೇರೆ ಟೈಮಿಂಗ್ಸ್ ಎಲ್ಲ. ಹಂಗೆ ಬರ್ತಾ ಬರ್ತಾ ಕಾಮನಬಿಲ್ಲು ನೋಡಿದ್ವಿ. ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ. ಸ್ವಲ್ಪ ದೂರ ಮಳೆ ಎಲ್ಲ ನೋಡಿ, ಆಲ್ರೆಡಿ ಮಳೆ. ಅಷ್ಟು ದೂರ ಜರ್ನಿ ಅಂತಂದರೆ ಸ್ವಲ್ಪ ಭಯನೇ, ಬಟ್ ತುಂಬ ಕೇರ್ಫುಲ್ಲಾಗಿ ಜರ್ನಿ ಮಾಡಿ, ಲಾಂಗ್ ಜರ್ನಿ ಮಾಡಿದಾಗಂತೂ ನಾವು ಎಷ್ಟು ಕೇರ್ಫುಲ್ಲಾಗಿದ್ರೂ ಸಾಕಾಗೋದಿಲ್ಲ. ಆದಷ್ಟು ಕೇರ್ಫುಲ್ಲಾಗಿ ಸ್ಲೋ ಆಗಿ ನಿಮ್ಮ ಹುಷಾರಲ್ಲಿ ನೀವು ಡ್ರೈವ್ ಮಾಡಿ ಅಂತ ಹೇಳ್ತೀನಿ. ಯಾಕೆಂತಂದರೆ ಲಾಂಗ್ ಜರ್ನಿ ಅಂದರೆ ನಂಗೆ ಇಷ್ಟನೇ ಇಲ್ಲ. ಸೊ ಹಾಗಾಗಿ ಅಲ್ಲಿಂದ ಸ್ವಲ್ಪ ನಿದ್ದೆ ಬರ್ತಾ ಇದೆ ಅಂದರು. ಮತ್ತೆ ಕಾಫಿ ಟೀ ಏನಾದರೂ ಕುಡಿಯೋಣ ಅಂತ ಹೇಳ್ಬಿಟ್ಟು ನಿಲ್ಲಿಸಿದ್ವಿ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಈ ವ್ಲಾಗ್ ಇಷ್ಟ ಆಗಿದೆ. ನೆಕ್ಸ್ಟಿಂದ ನಮ್ಮ ಡೈಲಿ ರೊಟೀನ್, ಪ್ರೀತಮ್ ಸ್ಕೂಲ್ ರೆಸಿಪೀಸ್ ಎಲ್ಲ ಬರುತ್ತೆ. ಸೊ ವೆಯ್ಟ್ ಮಾಡಿ, ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಟೇಕ್ ಕೇರ್, ಬಾಯ್.